ಅನಂತಮೂರ್ತಿ ಹೆಗಡೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೊನೆಗೋಡರಿಗೆ ಉಚಿತ 10 ಲಕ್ಷ ರೂಪಾಯಿ ಇಂಡಿಯನ್ ಪೋಸ್ಟ್ ಆಫೀಸ್ ಗ್ರೂಪ್ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಪಾಲಿಸಿ ವಿತರಣಾ ಸಮಾರಂಭ ಸಿರ್ಸಿಯ ಟಿಆರ್ಸಿ ಸಭಾಂಗಣದಲ್ಲಿ ನಡೆಯಿತು. ಆರ್ಥಿಕವಾಗಿ ದುರ್ಬಲರಾಗಿರುವ ಶ್ರಮಜೀವಿಗಳ ಒಳಿತಿಗಾಗಿ ಅವರ ಕುಟುಂಬದ ಹಿತವನ್ನು ಯೋಚಿಸಿ ಅನಂತಮೂರ್ತಿ ಹೆಗಡೆಯವರು ಕೈಗೊಂಡಿರುವ ಕೆಲಸ ನಿಜಕ್ಕೂ ಶ್ಲಾಘನೀಯ ಎಂದು ಸಮಾರಂಭವನ್ನು ಉದ್ಘಾಟಿಸಿ ಸಾಮಾಜಿಕ ಮುಖಂಡ ಎನ್ಎಸ್ ಹೆಗಡೆ ಕರ್ಕಿಯವರು ಮಾತನಾಡಿದರು. ಹೀಗೆ ಅನೇಕ ಸಮಾಜಕ್ಕೆ ಪೂರಕವಾಗಿರುವಂತಹ ಅನೇಕ ಕೆಲಸಗಳನ್ನು ಅನಂತಮೂರ್ತಿ ಹೆಗಡೆಯವರು ಅನೇಕ ವರ್ಷಗಳಿಂದ ಅವರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ತಾವು ಗಮನಿಸಿರ್ಬೋದು, ಮೊನ್ನೆ ಶಿರ್ಸಿಯ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ ಅಂಥೇಳಿ ಉಪವಾಸ ಸತ್ಯಾಗ್ರಹವನ್ನು ಈ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಯೋಜನೆ ಮಾಡಿದರು. ಒಟ್ಟಾರೆ ಸಮಾಜಕ್ಕೆ ಪೂರಕವಾಗಿರುವಂತಹ, ನಮ್ಮ ಜಿಲ್ಲೆಗೆ ಅನುಕೂಲ ಆಗುವಂಥ, ಜಿಲ್ಲೆಯ ಜನ ಎಲ್ಲರೂ ಒಪ್ಪುವಂತಹ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಅನಂತಮೂರ್ತಿ ಹೆಗಡೆಯವರು ಈ ಟ್ರಸ್ಟ್ ವತಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನಂತಮೂರ್ತಿ ಹೆಗಡೆಯವರ ಈ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ವಿಶೇಷವಾಗಿ ರೈತರಿಗೆ ನಾನು ಮತ್ತು ಈ ಥರ ಕಾರ್ಮಿಕರಿಗೆ, ಕೆಲಸ ಮಾಡುವಂಥ ರೈತರು ಮತ್ತು ಕಾರ್ಮಿಕರು ತಾವು ಗಮನಿಸಬೇಕಾದದ್ದು, ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಅವರು ಹೇಳಿದರು, ಆದಷ್ಟು ನಾವು ಈ ಆಕ್ಸಿಡೆಂಟ್ ಆಗದೇ ಹೋದ ರೀತಿಯಲ್ಲಿ ನಾವು ಗಮನಿಸಬೇಕು, ನಾವು ಅದನ್ನು ಮುನ್ನೆಚ್ಚರಿಕೆಯನ್ನು ಪಡ್ಕೊಳ್ಬೇಕು. ಈಗ ಸರ್ಕಾರ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿದೆ. ಕಾರ್ಯಕ್ರಮದ ರೂವಾರಿ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಯಾವ ಕೃಷಿಕನು ನಮ್ಮ ಮನೆಗೆ ಬಂದ ಕೆಲಸದವನು ಮರಣ ಹೊಂದಲಿ ಎಂದು ಬಯಸುವುದಿಲ್ಲ. ಅದೇ ರೀತಿ ಕೆಲಸಗಾರನು ಸಹ ತಾನು ಸಾಯಬೇಕೆಂದು ಮರ ಏರುವುದಿಲ್ಲ. ಈ ಘಟನೆ ನಡೆಯುವುದು ಆಕಸ್ಮಿಕ, ಆದರೆ ಅದರ ಪರಿಣಾಮ ಮಾತ್ರ ತೀರಾ ಕಷ್ಟ. ಕಳೆದ ವರ್ಷ ಜಿಲ್ಲೆಯಲ್ಲಿ ಅನೇಕ ಕಡೆಗಳಲ್ಲಿ ನನ್ನ ಟ್ರಸ್ಟ್ ವತಿಯಿಂದ ಈ ಯೋಜನೆಯ ಮೂಲಕ ಅನೇಕರಿಗೆ ಅನುಕೂಲ ಮಾಡಲಾಗಿತ್ತು. ಅದೇ ರೀತಿ ಈ ವರ್ಷವೂ ಸಹ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಕೂಡ ಜೀವಕ್ಕೆ ಹಾನಿ ಆದರೆ ಅಥವಾ ಅವನು ಮರದಿಂದ ಬಿದ್ದು ಇನ್ನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದರೆ 5 ಲಕ್ಷ ರೂಪಾಯಿ ಸಮಥಿಂಗ್ ಅದು ಹಣ ಬರುವಂಥದ್ದು, ಮಕ್ಕಳ ಎಜುಕೇಷನಿಗೆ ಹಣ ಬರುವಂಥದ್ದು, ಆಸ್ಪತ್ರೆ ಖರ್ಚಿಗಾಗಿ ಆಪರೇಷನ್ ಮಾಡಬೇಕಾದ ಹಣ ಬರುವಂಥದ್ದು, ಹಲವಾರು ರೀತಿಯ ಯೋಜನೆಗಳಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಈ ಥರ ಬಡವರ ಬಗ್ಗೆ, ಹೀಗೆ ಕೂಲಿ ಕಾರ್ಮಿಕರು, ಕೃಷಿಕರ ಬಗ್ಗೆ ಹಲವಾರು ಯೋಜನೆಗಳು ತಗೊಂಡಿದ್ದಾರೆ. ಅದರಲ್ಲಿ ಬಹುಶಃ ಇದು ಒಂದು ಅತ್ಯುತ್ತಮವಾದಂಥ ಯೋಜನೆ ಅಂಥೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದನ್ನು ಜನಕ್ಕೆ ಮುಟ್ಟಿಸುವಂಥದ್ದು ನಮ್ಮ ಕರ್ತವ್ಯ. ಯಾವ್ಯಾವ ಯೋಜನೆಗಳಿದೆ ಕೇಂದ್ರ ಸರ್ಕಾರದ ಪೋಸ್ಟ್ ಆಫೀಸಿನ ನರೇಂದ್ರ ಮೋದಿಯವರ ಯೋಜನೆಗಳೇ ಯಾವುದಿದೆ ಅದನ್ನು ನಾವು ಜನಕ್ಕೆ ಹೇಳಬೇಕು. ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತಹ ಒಂದು ಸೇವೆ ಸಿಗ್ತದೆ ಮತ್ತು ಭದ್ರತೆ ಸಿಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ನಾವು ಮಾಡ್ತಾ ಇರೋವಂಥದ್ದು ಎಲ್ಲರೂ ಇಡೀ ಜಿಲ್ಲೆಯ ಎಲ್ಲ ಕೊನೆಗೋಡ್ರಿಗೆ ಮಾಡ್ಲಿಕ್ಕೆ ಆಗತ್ತೆ ಅಂತೆಲ್ಲ, ಒಂದಷ್ಟು ಜನಕ್ಕೆ ಮಾಡಿಸಿ ಇದರ ಮಹತ್ವ ನಿಮಗೆ ಹೇಳೋದ್ರ ಮುಖಾಂತರವಾಗಿ ಮುಂದಿನ ವರ್ಷದಿಂದ ನೀವೇ ಇದನ್ನು ಮಾಡ್ಕೊಳ್ಳಿ, ಮುಂದುವರ್ಸ್ಕೊಂಡು ಹೋಗಿ. ನಿಮ್ಮ ಜೀವನಕ್ಕೆ ಅಪಾಯ ತಂದುಕೋಬೇಡಿ. ಯಾಕೆಂದರೆ ಏನಾದರೂ ನಿಮ್ಮ ಜೀವಕ್ಕೆ ಹೆಚ್ಚು ಕಮ್ಮಿ ಆದರೆ ನಿಮ್ಮ ನಂಬಿದಂತಹ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ನಿಮ್ಮ ಮಕ್ಕಳ ಎಜುಕೇಷನ್ನು ಅವಶ್ಯಕತೆ ಇರ್ತದೆ, ನಿಮ್ಮ ಹೆಂಡತಿ ನಿಮ್ಮ ಮಗ ಕಾಯ್ತಾ ಇರ್ತಾಳೆ, ಅವಳು ಬಹಳ ಕಣ್ಣೀರು ಹಾಕೋ ಪರಿಸ್ಥಿತಿ ಬರ್ತದೆ. ತುಂಬ ದೊಡ್ಡ ಮೊತ್ತ ಅಂತಲ್ಲ, 10 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಎಷ್ಟೋ ಒಂದು ಜೀವನಕ್ಕೆ ಆಧಾರ ಆಗತ್ತೆ ಅನ್ನುವಂಥದ್ದು ನಾನು ಒಂದು ಚಿಕ್ಕ ಕಳಕಳಿ. ಆ ಉದ್ದೇಶಕ್ಕಾಗಿ ನಾನು ಮಾಡ್ತಾ ಇದ್ದೇನೆ. ಹೋದ ವರ್ಷವೂ ಕೂಡ ಮಾಡಿದ್ದೆ, ಈ ವರ್ಷವೂ ಕೂಡ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ನನ್ನ ಕೊನೆಗೋಡು ಸ್ನೇಹಿತರು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಆದಷ್ಟು ತಾವು ಮರ ಹತ್ತೋದನ್ನು ಕಡಿಮೆ ಮಾಡಿ, ದೋಟಿಯಲ್ಲೇ ಹೆಚ್ಚಿನ ಸಂದರ್ಭದಲ್ಲಿ ಕೊಯ್ಯುವಂಥ ಕೆಲಸವನ್ನು ಮಾಡಿ, ಆಮೇಲೆ ತೀರಾ ಅನಿವಾರ್ಯ ಆದ ಮಾತ್ರ ಮರ ಹತ್ತಿ ಭಾಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ನಮ್ಮ ಟ್ರಸ್ಟಿನ ಉದ್ದೇಶಗಳು ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ಭವೇತ್ ಎಂದು ಹೇಳುವಂತಹ ಸುಭಾಷಿತದಂತೆ ಸಮಾಜಕ್ಕೆ ನಂದೇ ಆದಂತಹ ಒಂದಷ್ಟು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಹಕಾರಿ ಟಿಆರ್ಸಿ ಅಧ್ಯಕ್ಷ ರಾಮಕೃಷ್ಣ ಹೆಗಡೆ ಕಡವೆ ಮಾತನಾಡಿ, ಮಲೆನಾಡು ಭಾಗದಲ್ಲಿ ಕೊನೆ ಕೊಯ್ಯುವ ಸಂದರ್ಭದಲ್ಲಿ ಕೊನೆಗೋಡ ಬಿದ್ದು ಸಾವನ್ನಪ್ಪಿರುವ ಘಟನೆ ಈ ಹಿಂದಿನಿಂದಲೂ ನಡೆಯುತ್ತಿದೆ. ಇದು ಕೊನೆಗೊಳ್ಳಬೇಕು ಮತ್ತು ಇದರಿಂದ ಕೊನೆಗೋಡರಿಗೆ ಮತ್ತು ತೋಟದ ಯಜಮಾನರಿಗೆ ಇಬ್ಬರಿಗೂ ಕೂಡ ನಷ್ಟ. ಈ ವಿಚಾರದಲ್ಲಿ ಅನಂತಮೂರ್ತಿ ಹೆಗಡೆ ಅವರ ಕಾರ್ಯ ಶ್ಲಾಘನೀಯ. ಅವರ ಒಳ್ಳೆಯ ವಿಚಾರಕ್ಕೆ ನಾನು ಸದಾ ಜೊತೆಗಿರುವುದಾಗಿ ತಿಳಿಸಿದರು. ಏನಾಗ್ತದೆ ಕೇಳಿದ್ರೆ, ಒಂದೆರಡು ಜನ ವಯಸ್ಸು ಕಡಿಮೆ ಆದವರು ಇದ್ರೂ ಬಾಕಿಯವರು ವಯಸ್ಸು ಹೆಚ್ಚಾದವರೇ ಇರ್ತಾರೆ. ಹಾಗಾಗಿ
ದಯವಿಟ್ಟು ಅದು ಯಾವುದೇ ಒಂದು ನಿಟ್ಟಿನಲ್ಲಿ ಅದು ಸಿಗ್ತದೆ, ಆ ಥರ ಮಾಡ್ಲಿಕ್ಕೆ ಬರ್ತದೆ ಆದರೆ ನಾವು ಅದನ್ನು ಮಾಡಿಸ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ. ಮತ್ತು ಅನಂತಮೂರ್ತಿ ಹೆಗಡೆಯವರಿಗೆ ನಾವು ಸದಾ ನಿಮ್ಮ ಬೆನ್ನಿಗೆ ಇರ್ತೇವೆ ಹೇಳುವಂಥದ್ದನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಭಾರತೀಯ ಅಂಚೆ ಇಲಾಖೆಯ ವಿಭಾಗ ಅಧೀಕ್ಷಕರಾದಂತಹ ಹೂವಪ್ಪ ಮಾತನಾಡಿ, ಭಾರತೀಯ ಅಂಚೆ ಇಲಾಖೆ ಸಾಕಷ್ಟು ಯೋಜನೆಗಳನ್ನ ಬಡವರಿಗಾಗಿ, ಬಡವರ ಅನುಕೂಲಗಳಿಗಾಗಿ ತಂದಿದೆ. ಸಮಾಜದ ಕಾರ್ಯಕ್ಕಾಗಿ ಅನಂತಮೂರ್ತಿ ಹೆಗಡೆಯವರು ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವುದು ನಿಜಕ್ಕೂ ಸಂತೋಷ ತಂದಿದೆ. ಜನರು ಸಹ ಭಾರತೀಯ ಅಂಚೆ ಇಲಾಖೆಯ ಸೇವೆಗಳನ್ನ, ಯೋಜನೆಗಳನ್ನ ಹೆಚ್ಚು ಬಳಸಬೇಕು ಎಂದರು. ಅನಂತಮೂರ್ತಿ ಹೆಗಡೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಅನಂತಮೂರ್ತಿ ಹೆಗಡೆಯವರಿಗೆ ನಾವು ನಿಮ್ಮಗಳ ಪರವಾಗಿ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕೂಡ ಸಾಕಾಗೋದಿಲ್ಲ. ಹಾಗಾಗಿ ನಾನು ಇಷ್ಟು ಹಣ ನೀಡ್ತೇನೆ, ಇಷ್ಟು ಜನರಿಗೆ ಸುರಕ್ಷಾ ರೇಖೆಯನ್ನು ಎಳಿತೇನೆ ಅನ್ನುವ ಧೈರ್ಯ ಭಾಳಷ್ಟು ದಿಟ್ಟ ಧೈರ್ಯ. ಸೊ ನಮ್ಮ ವೇದಿಕೆ ಮೇಲೆ ಸಾಕಷ್ಟು ಸೇವಾ ಧುರೀಣರಿದ್ದೀರಿ. ನಿಮ್ಮ ಊರುಗಳಲ್ಲಿ, ಗ್ರಾಮಗಳಲ್ಲಿ ಕಠಿಣ ಕ್ಲಿಷ್ಟ ಕೆಲಸಗಳನ್ನು ಮಾಡ್ತಾ ಇರುವಂಥವ್ರು ಅಥವಾ ನಿಮ್ಮ ಕಂಪನಿ, ಅಂಗಡಿ, ಹೊಲಗಳಲ್ಲಿ ದುಡಿತಾ ಇರುವಂಥವರಿಗೆ ಇಂತಹ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಂಡಂತಹ ಕೊನೆಗೌಡರು ಈ ಬಗ್ಗೆ ಮಾತನಾಡಿದರೆ, ಕೇಳೋಣ ಬನ್ನಿ. ಮೊಟ್ಟ ಮೊದಲನೇದಾಗಿ ಅನಂತಮೂರ್ತಿ ಹೆಗಡೆಯವರಿಗೆ ಧನ್ಯವಾದ ತಿಳಿಸ್ತೇನೆ. ಯಾಕೆಂದರೆ ನಮ್ಮಂಥ ಒಂದು ಇನ್ಸೂರೆನ್ಸ್ ಮಾಡಿಕೊಟ್ಟು ನಮ್ಮಂಥ ಕೊನೆಗೌಡರಿಗೆ ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಇವತ್ತು ಮರದ ಮೇಲೆ ಬಿದ್ದರೆ ಏನೋ ಒಂದು ಅಕಸ್ಮಾತ್ ಅನಾಹುತ ಆದರೆ ನಮಗೆ ಏನು ಕೂಡ ಸವಲತ್ತು, ಗೌರ್ಮೆಂಟಿಂದ ಏನು ಕೂಡ ಸವಲತ್ತಿಲ್ಲ. ಹಾಗೂ ಆ ಪಾರ್ಟಿ ಹತ್ರ ಜಗಳ ಮಾಡ್ಕೊಳ್ಳೋಂಥ ಅವಶ್ಯಕತೆಯೂ ಇಲ್ಲ. ನಮಗೆ ಕೆಲಸ ಮಾಡುವಂಥ ಮನೆ ಹತ್ರ ಜಗಳ ಮಾಡೋಂಥ ಅವಶ್ಯಕತೆಯೂ ಇರೋದಿಲ್ಲ. ಒಂದನೇದಾಗಿ ಏನಪ್ಪ ಅಂದರೆ ನಾವು ಧೈರ್ಯವಾಗಿ ಕೆಲಸ ಮಾಡ್ಬೋದು. ಇಷ್ಟು ದಿನ ಭಯ ಬಿದ್ದು ಕೆಲಸ ಮಾಡಬೇಕಾಗಿತ್ತು. ಯಪ್ಪ ನಾವು ದುಡ್ದಷ್ಟೇ ನಮ್ಮ ಮನೆಗೆ ಅಂತ ಹೇಳಿ, ಇವಾಗ ಹೆಗಡರು ಇದು ಒಂದು ನಮ್ಗೆ ಒಳ್ಳೆ ದಾರಿ ಮಾಡಿಕೊಟ್ಟಿದ್ದಾರೆ. ಫ್ಯಾಮಿಲಿಗೂ ಒಂದು ಧೈರ್ಯ ಇರುತ್ತೆ. ಏನೋ ಒಂದು ನಾವು ಏನೋ ಹೆಚ್ಚು ಸತ್ತು ಹೋದರೂ ಕೂಡ ಮನೆಯವರಿಗೆ ಒಂದು ಸ್ವಲ್ಪ ಹಣ ಸಿಗುತ್ತಲ್ಲ, ಅದೊಂದು ಧೈರ್ಯ. ರೈತ ಕಾರ್ಮಿಕರ ಬಗ್ಗೆ ತುಂಬ ಕಾಳಜಿಯಿಂದ ಈ ಒಂದು ಇನ್ಶೂರೆನ್ಸನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಾರ್ಮಿಕರಿಗೂ ತುಂಬ ಒಳ್ಳೆಯ ಒಂದು ಪ್ರಯೋಜನ ಇದರಿಂದ ಆಗ್ತದೆ. ನಮ್ಮ ನೇಮು ರಾಜೇಂದ್ರ ತಿಮ್ಮಗೌಡ ಅಂತ. ಅನಂತಮೂರ್ತಿಯವರು ಕೊನೆಗೌಡರಿಗೆ 10 ಲಕ್ಷ ಫ್ರೀ ಇನ್ಸೂರೆನ್ಸ್ ಮಾಡಿಕೊಡ್ತಿದ್ದಾರೆ. ಇದರಿಂದ ತುಂಬ ಯೂಸ್ ಇದೆ. ಮತ್ತು ಏನಾದರೂ ಅವಘಡ ಆದರೆ 10 ಲಕ್ಷ ಕೊಡ್ತಾರೆ. ಮತ್ತು ಏನಾದರೂ ಸಣ್ಣ ಪುಟ್ಟ ಇದಾದರೆ 1 ಲಕ್ಷದ ತನಕ ಫ್ರೀ ಇನ್ಸೂರೆನ್ಸ್ ಹಾಸ್ಪಿಟ್ಲಿಗೆ ಬರುತ್ತೆ. ಇದರಿಂದ ತುಂಬ ಯೂಸ್ ಆಗ್ತಿದೆ. ಎಲ್ಲರೂ ಮಾಡಿಸಿ, ಮತ್ತು ಗೊತ್ತಿಲ್ಲದಿದ್ದವರು ಬಂದು ಮಾಡಿಸ್ಬೇಕು. ಕಾರ್ಯಕ್ರಮದಲ್ಲಿ ಹಿರಿಯ ಸಹಕಾರಿ SS ಹೆಗಡೆ ದೊಡ್ಡನಳ್ಳಿ, ರಮೇಶ್ ನಾಯ್ಕ್ ಕುಪ್ಪಳ್ಳಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಉಷಾ ಹೆಗಡೆ, ತಿಮ್ಮಪ್ಪ ಮಡಿವಾಳ್, ಸಿದ್ದಾಪುರ, ಪ್ರಸಾದ್ ಹೆಗಡೆ ಯಲ್ಲಾಪುರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.